ಏನಪ್ಪ ನಕುಲ್, ಮತ್ತೆ ಮನೆ ಬಿಟ್ಟು ಹೋಗುವಂತ ನಿರ್ಧಾರ ಏನಾದರೂ ಮಾಡಿದ್ಯಾ? ಈಗ ಪರಿಸ್ಥಿತಿ ನೋಡ್ತಾ ಇದ್ರೆ ದೇಶನೇ ಬಿಟ್ಟು ಹೋಗೋಣ ಅನಿಸ್ತಿದೆ ತಾತ. ಯಾಕಪ್ಪ ಹೀಗೆಲ್ಲ ಮಾತಾಡ್ತಾ ಇದ್ದೀಯಾ? ಈಗ ಇಲ್ಲೆಲ್ಲ ಸರಿನೇ ಇದೆಯಲ್ಲ, ಏನ್ ತೊಂದರೆ ಆಗಿದೆ? ತಾತ, ಹೊಡೆಯೋನ್ಗಿಂತ ಪೆಡ್ತಿನವನಿಗೆ ಗೊತ್ತು ನೋವೇನಂತ. ಏನಮ್ಮ ರಾಜೇಶ್ವರಿ, ಮತ್ತೆ ನೀನು ಪದ್ಮಿನಿಗೆ ಏನಾದರೂ ತೊಂದರೆ ಮಾಡಿದ್ಯಾ? ಚೆನ್ನಾಗಿದೆ ಮಾವ ನೀವ್ ಹೇಳ್ತಿರೋದು. ಈ ಮನೇಲಿ ಯಾರಿಗೇನೇ ತೊಂದರೆ ಆದ್ರೂ ಅದು ನನ್ನಿಂದನೇ ಆಗುತ್ತೆ ನನ್ನ ತೀರ್ಮಾನ ಮಾಡ್ಬಿಟ್ಟಿದ್ದೀರಾ. ಅಂಕಿತ ಜೈಲಿಗೆ ಹೋದ್ಮೇಲೆ ಕಣ್ಣು ಬಾಯಿ ಮುಚ್ಕೊಂಡು ನನ್ನ ಪಾಡಿಗೆ ನಾನಿದ್ದೀನಿ. ಇವರಿಗೇನೋ ಕಿರಿಕಿರಿ ಆಗಿರುತ್ತೆ, ಅದಕ್ಕೆ ಹೊಸ ಡ್ರಾಮಾ ಶುರು ಮಾಡ್ಕೊಂಡಿದ್ದಾರೆ. ಪದ್ಮಿನಿ, ಪ್ರತಿಯೊಂದು ವಿಷಯನೂ ಗಂಡನ್ನೇ ಮುಂದೆ ಬಿಟ್ಟು ಮಾತಾಡ್ಸೋದು ತಪ್ಪಾಗುತ್ತಮ್ಮ. ನಿನಗೇನ್ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ನೀನೇ ಬಾಯ್ಬಿಟ್ಟು ಹೇಳಿದ್ರೆ ಎಲ್ರಿಗೂ ಒಳ್ಳೇದಲ್ವಾ? ತಾತ, ನನಗೆ ಈ ಮನೇಲಿರೋದಕ್ಕಾಗ್ತಿಲ್ಲ. ಅವಳು ಸರಿಯಾಗಿ ನಿದ್ರೆ ಮಾಡ್ತಾ ಇಲ್ಲ ತಾತ. ಯಾವಾಗ ಯಾರನ್ನು ನೋಡಿದ್ರು ಬೆಚ್ಚ ಬೀಳ್ತಾ ಇದ್ದಾಳೆ, ಯಾರನ್ನು ನೋಡಿದ್ರು ಅನುಮಾನ ದೃಷ್ಟಿಯಲ್ಲೇ ನೋಡ್ತಾ ಇದ್ದಾಳೆ. ಪರಿಸ್ಥಿತಿ ಹೀಗೆ ಇದ್ರೆ ಅವಳ ಮನಸ್ಥಿತಿ ಮೇಲೆ ಕೆಟ್ಟ ಪರಿಣಾಮ ಬೀಳುತ್ತೆ. ಅದಕ್ಕೆ ಅವಳ ಮಗು ಹೆರೋವರೆಗೂ ತವ್ರ ಮನೇಲಿರೋದೇ ಒಳ್ಳೇದು ಅನಿಸ್ತಾ ಇದೆ. ಅಲ್ಲಪ್ಪ, ಒಂದೆರಡು ದಿವಸ ತವ್ರ ಮನೆ ಹೋಗಿ ಇದ್ದು ಬರ್ತೀನಿ ಅಂತಂದ್ರೆ ಅದೇನೋ ಸರಿ, ಆದ್ರೆ ಹೇರೋವರೆಗೂ ಅಲ್ಲೇ ಇರ್ತೀನಿ ಅಂತಂದ್ರೆ ಏನರ್ಥ? ಅರ್ಥ ಇಷ್ಟೇ ಮಾವ, ಇವಳ ಅತ್ತೆ ಇವಳಿಗೆ ಚೆನ್ನಾಗಿ ಟಾರ್ಚರ್ ಕೊಡ್ತಿದ್ದಾರೆ ಅಂತ ಇಡೀ ಊರಿಗೆ ಗೊತ್ತಾಗ್ಬೇಕಲ್ಲ. ಅದಕ್ಕೆ ಈ ರೀತಿ ನಾಟಕ ಮಾಡ್ತಾ ಇದ್ದಾಳೆ. ನಾನೇ ನಾಟಕ ಮಾಡ್ತಿಲ್ಲ ಅತ್ತೆ. ಇತ್ತೀಚೆಗೆ ನನ್ಗಿಲ್ಲಿ ಯಾವುದು ಸರಿ ಹೋಗ್ತಿಲ್ಲ. ಅದ್ರ ಜೊತೆಗೆ ಕೆಟ್ಟ ಕನಸು ಬೇರೆ ಬೀಳ್ತಿದೆ. ಹೌದು, ಆ ಕನಸಿನಲ್ಲೂ ನಾನೇ ವಿಲನ್ ಆಗಿದೆ ಅಂತ ಹೇಳ್ಬಿಡು. ಅನುಮಾನನೇ ಇಟ್ಕೋಬೇಡ ಕಣೆ, ಖಂಡಿತ ನೀನೇ ವಿಲನ್ನು. ಇದೆಲ್ಲ ನೀನ್ ಮಾಡಿರೋ ಕಿತಾಪತಿಯಿಂದಾನೇ ಆಗಿರೋದು. ಈಗಾಗ್ಲೇ ಅವಳಿಗೆ ಒಂದ್ಸಲ ನಿನ್ನಿಂದನೇ ಗರ್ಭಪಾತ ಆಗ್ಬಿಟ್ಟಿದೆ. ಆ ಭಯನೇ ಅವಳಿಗಿನ್ನೂ ಹೋಗಿಲ್ಲ. ಆ ಗಾಯ ಆರೋ ಅಷ್ಟರಲ್ಲಿ ಆಗ್ಲೇ ಅಂಕಿತನ ಕರ್ಕೊಂಡು ಹೊಸದಾಗಿ ಕಿರಿಕಿರಿ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿದೆಯಲ್ಲ, ಅದನ್ನ ಅವಳು ಸುಧಾರಿಸ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಮತ್ತೆ ಈಗ ಹುಟ್ಟೋ ಮಗುಗೆ ನಿನ್ನಿಂದ ಏನ್ ತೊಂದರೆ ಆಗುತ್ತೋ ಅಂತ ಹೆದರಿ ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಇದ್ರಲ್ಲಿ ತಪ್ಪೇನಿದೆ? ಸುಮತಿ, ಬೂದಿ ಮುಚ್ಚಿದ ಕೆಂಡನ ಊದಕ್ಕೆ ಬರಬೇಡ. ನಮ್ಮ ವಂಶದ ಕುಡಿನ ಹೇಗೆ ಉಳಿಸ್ಕೋಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಮ್ಮನೆ ರಕ್ತ ಆ ಮನೆಯಲ್ಲಿ ಜನ್ಮ ತಳೆಯೋದಕ್ಕೆ ನಾ ಖಂಡಿತ ಬಿಡೋದಿಲ್ಲ. ನನ್ನ ಮೊಮ್ಮಗು ನೋಡೋದಕ್ಕೆ ಆ ದರಿದ್ರ ಮನೆಗೆ ನಾನು ಕಾಲಿಡಲತ್ತೆ. ಅವಳು ಯಾವುದೇ ಕಾರಣಕ್ಕೂ ಅವಳು ತವ್ರ ಮನೆಗೆ ಹೋಗ್ಬಾರ್ದು. ಸಾಕ್ ಸುಮ್ನಿರಮ್ಮ, ನಾನು ಕಂಡಿದ್ದೀನಿ. ಏನ್ ನಮ್ ತಾತ ಬರ್ದಿದ್ದೆ ಶಾಸನನ? ತಾತ, ನೀನ್ ಕೊಟ್ಟಿದ್ದೆ ತೀರ್ಪು ಅನ್ನೋ ಹಾಗೆ ಆಡ್ಬೇಡ. ಅಲ್ಲ, ನೀವಿನ್ನು ಯಾವ ಕಾಲದಲ್ಲಿ ಇದೀರಾ ಅಂತ ನನ್ಗೆ ಅರ್ಥನೇ ಆಗ್ತಿಲ್ಲ. ಅಲ್ಲ, ಒಂದ್ ಹೆಣ್ಣು ತಾನು ಇಷ್ಟಪಟ್ಟ ಹಾಗೆ ತನ್ನ ತವ್ರ ಮನೆಗೆ ಹೋಗೋದಿಕ್ಕೆ ಯಾಕೆ ಯಾರ್ ಪರ್ಮಿಷನ್ ತಗೋಬೇಕು? ಅವಳಿಗೆ ಅಷ್ಟು ಸ್ವತಂತ್ರ ಇಲ್ಲ ಅಂತ ಅಂದ್ರೆ ಅವಳನ್ನ ಅವಳ ಪಾಡಿಗಿರಕ್ ಬಿಟ್ಬಿಡಿ. ಅವಳ ಕಡೆ ಮನೆ ಬಿಟ್ಟು ಹೋಗ್ಬಾರ್ದು, ತವ್ರ ಮನೆಗೂ ಹೋಗ್ಬಾರ್ದು ಅಂದ್ರೆ ಏನರ್ಥ? ಇದನ್ನ ಡೊಮೆಸ್ಟಿಕ್ ವೈಲೆನ್ಸ್ ಅಂತಾರೆ. ನೋಡಿ, ನೀವೆಲ್ಲ ಸೇರ್ಕೊಂಡು ಒಂದ್ ಹೆಣ್ಣಿನ ಹಕ್ಕನ್ನ ಕಿತ್ಕೋತಾ ಇದ್ದೀರಾ. ಅವಳ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದೀರಾ. ಇನ್ನು ಆ ವಂಶ ಈ ವಂಶ ರೋಷ ದ್ವೇಷ ಅನ್ಕೊಂಡು ಇನ್ನು ಭೂಮಿಗೆ ಬರ್ದಿರೋ ಮಗು ಜೀವನ ಯಾಕೆ ಹೇಳ್ತಾ ಇದ್ದೀರಾ? ನಕೋಲ್, ನೀನ್ ಇಲ್ಲಿ ಯಾರ ಪರ್ಮಿಷನ್ಗೂ ವೇಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಪದ್ಮಿನಿ, ನಿನಗೇನ್ ಸರಿ ಅನ್ಸುತ್ತೋ ಅದನ್ನ ಮಾಡು. ನಿನ್ಗೆ ನಾನ್ ಸಪೋರ್ಟಿವ್ ಆಗಿರ್ತೀನಿ. ಈ ಶಿವ ನಿನ್ ತಡೆಯೋ ತಾಕತ್ತು ಇಲ್ಲಿ ಯಾರಿಗಿದ್ಯೋ ನಾನು ನೋಡೇ ಬಿಡ್ತೀನಿ. ಶಾಬಾಷ್ ಮಗಳೇ.
ಸರಿಯಾಗಿ ಹೇಳಿದೆ. ಎಲ್ಲ ಮನೆಯಲ್ಲೂ ನಿನ್ನಂತ ಹೆಣ್ಮಗಳು ಹುಟ್ಟಿದ್ರೆ ಆ ಮನೆತನದ ಗೌರವ ಆಕಾಶದ ಮಟ್ಟಕ್ಕೆ ಏರ್ಬಿಡತ್ತೆ. ಶಾಬಾಷ್. ರೀ ಇದೇನ್ರಿ ಇದ್ದಕ್ಕಿದ್ದಂಗೆ ಅವಳ ತಾಳಕ್ಕೆ ತಕ್ಕಂತೆ ಕುಡಿತಾ ಇದ್ದೀರಾ? ಏನಾಗಿದೆ ನಿಮ್ಗೆ? ಜ್ಞಾನೋದಯ ಆಗಿದೆ ಕಣೆ. ಸುಮಾರು 20 ವರ್ಷಗಳಿಂದ ಎರಡೂ ಕುಟುಂಬಗಳು ನಾನಾ ನೀನಾ ಅನ್ಕೊಂಡು ಹಾವು ಮುಂಗುಸಿಗಳ ತರ ಕಿತ್ತಾಡ್ತಾ ಇದೀವಿ. ನಮಗದ್ರಿಂದ ಏನಾದ್ರೂ ಒಂದು ಎಳ್ಳಷ್ಟು ಪ್ರಯೋಜನ ಆಯ್ತಾ? ಸತ್ಯನ ನಂಬ್ಕೊಂಡಿರೋ ಆ ಸೂರ್ಯವಂಶದವ್ರು ಎಲ್ಲಿದ್ದಾರೆ? ನಾವೆಷ್ಟು ಹಳ್ಳ ಹಿಡ್ದಿದ್ದೀವಿ ಅಂತ ನೀವೇ ಲೆಕ್ಕ ಹಾಕೊಳ್ಳಿ. ಇನ್ಮೇಲೆ ಇದೆಲ್ಲ ನಡೆಯಲ್ಲ. ಅಪ್ಪ, ನೀನ್ ನನ್ನ ಬಗ್ಗೆ ಏನಾದ್ರೂ ತಿಳ್ಕೊ, ಪರವಾಗಿಲ್ಲ. ಆದ್ರೆ ನಾನು ನನ್ನ ಸೊಸೆನ ಅವಳ ಮನೆಗೆ ಕಳಿಸ್ತೀನಿ. ಅಷ್ಟೇ ಅಲ್ಲ, ನಾನು ನನ್ನ ಹೆಂಡತಿ ಇಬ್ರು ಒಟ್ಟಿಗೆ ಹೋಗಿ ನಮ್ಮ ಸೊಸೆನ ಅವ್ರ ತವ್ರ ಮನೆಗೆ ಬಿಟ್ಟು ಬರ್ತೀನಿ. ಈ ನಿರ್ಧಾರನ ಯಾರು ಬದಲಾಯಿಸಕ್ಕಾಗಲ್ಲ. ಇಲ್ಲ ರೀ, ನಾನು ಯಾವುದೇ ಕಾರಣಕ್ಕೂ ಆ ಮನೆ ಕಾಲಿಡಲ್ಲ. ಹಾಗಾದ್ರೆ ನಾನ್ ಕಟ್ಟಿದ ತಾಳಿನ ನೀನ್ ಬಿಚ್ಚಿಟ್ಬಿಟ್ಟು ನೀನು ನಿನ್ ತವ್ರ ಮನೆಗೆ ಹೋಗ್ತಾ ಇರು. ಕಟ್ಕೊಂಡ್ ಗಂಡನ್ ಮಾತಿಗೆ ಬೆಲೆ ಇಲ್ಲ ಅಂದ್ಮೇಲೆ ನಿನಗೆ ನಾನ್ ಯಾಕ್ ಬೇಕು? ನಾನ್ ಕಟ್ಟಿರೋ ತಾಳಿ ಯಾಕ್ಬೇಕು? ಮುನೇಂದ್ರ, ನೀನ್ ತಪ್ಪು ಮಾಡ್ತಾ ಇದೀಯಾ. ಸರಿ ದಾರಿಯಲ್ಲಿ ಹೋಗೋರೆಲ್ಲರೂ ನಿನ್ನ ತಪ್ಪಾಗೆ ಕಾಣಿಸ್ತಾರ ಕಣಪ್ಪ. ನಾನ್ ಇಷ್ಟು ವರ್ಷ ರಾಜಕೀಯದಲ್ಲಿದ್ದು ಅದೇನ್ ಹೆಸರು ಸಂಪಾದನೆ ಮಾಡ್ಕೊಂಡಿದ್ದೀನೋ ಅದಕ್ಕಿಂತ ಹೆಚ್ಚಾಗಿ ನನ್ನ ಮಗಳು ಈ ಊರಿಗೆ ಬಂದ ಮೇಲೆ ಹೆಸರು ಸಂಪಾದನೆ ಮಾಡ್ಕೊಂಡಿದ್ದಾಳೆ. ಅವಳು ಯೋಚನೆ ಮಾಡೋ ರೀತಿ ಯಾವಾಗ್ಲೂ ಸರಿಯಾಗಿರುತ್ತೆ. ಅದಕ್ಕೆ ನಾನು ಈ ನಿರ್ಧಾರ ತಗೊಂಡಿರೋದು. ಮುನೀಂದ್ರ, ನಿನ್ನ ಬಾಯಿಂದ ಈ ಮಾತು ಕೇಳೋದಕ್ಕೆ ಅದೆಷ್ಟೋ ದಿವಸದಿಂದ ಕಾಯ್ತಾ ಇದ್ದೆ ಗೊತ್ತಾ?